ಹಾಯ್, ವೆಲ್ಕಮ್ ಟು ಲಲಿತಾ ಸಾಗರ್ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ಮಳೆ ಇರೋ ವೆದರ್ ಇಂದ ಏನಾದ್ರೂ ಸ್ವಲ್ಪ ಬಿಸಿ ಬಿಸಿಯಾಗಿ ಡಿನ್ನರ್ ಮಾಡೋಣ ಅಂತ ಕೇಳಿದೆ. ಸೊ ಏನ್ ಮಾಡ್ತಾ ಇದಾರೆ ಅಂತ ಕೇಳೋಣ. ನನ್ನ ಮಗನ್ ಬೇರೆ ಎತ್ಕೊಂಡಿದ್ದಾರೆ. ನೋಡಿ ಗೈಸ್, ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀನಿ ಇವತ್ತು. ನಮ್ಮ ಮಮ್ಮಿ ಮಧ್ಯಾಹ್ನ ಎಣ್ಣೆ ಬದನೆಕಾಯಿ ಸಾಂಬಾರ್ ಮಾಡಿದ್ದು, ಸೊ ಅದಕ್ಕೆ ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀನಿ. ಇವ್ ನೋಡಿ ಗೈಸ್, ಏನ್ ತೀಟೆ ಮಾಡ್ತಾರೆ. ಹಾಯ್ ಅನ್ಬಿಡು ಎಲ್ರಿಗೂ. ಡು ಹಾಯ್. ಹಾಯ್, ಕೈಯಲ್ಲಿ ತೋರಿಸ್ಬಿಡು. ಡು ಹಾಯ್. ಹಾಯ್ ಹಾಯ್ ಮಾಡು. ಹಲೋ ಅನು. ಚಾಕಿ ಅನ್ಕೊಂಡು ತಿಂತಾ ಇದ್ದಾನೆ ಅಷ್ಟೇ ಗೈಸ್. ಏನೇನ್ ಕುಕಿಂಗ್ ಸ್ಟಾರ್ಟ್ ಮಾಡ್ತಾರೆ, ಹೆಂಗ್ ಮಾಡೋದು ಅಕ್ಕಿ ರೊಟ್ಟಿ? ಹೆಂಗ್ ಮಾಡೋದು ಹೇಳ್ಬಿಡು ಪಪ್ಪಾಗೆ. ಆ ಚಾಕಿ ಅಲ್ಲ, ಮಾತಾಡು. ಹಲೋ ಅನು, ಮಾತಾಡು ಮಾತಾಡು. ಪುತ್ತ ಕೊಟ್ಬಿಡು. ನೋಡಿ ಗೈಸ್, ಇವ್ ನಿಕ್ಕೊಂಡ್ ಮಾಡಲ್ಲ, ಅಲ್ಲಿ ಕುಂಡಿಸ್ಬಿಟ್ಟು ಇವಾಗ ಅಕ್ಕಿ ರೊಟ್ಟಿ ಮಾಡ್ತೀನಿ. ಹೇಗ್ ಬರುತ್ತೆ ಅಂತ ನೋಡಿ ಬನ್ನಿ. ಇವಾಗ ಎಳ್ಳು ಎತ್ಕೊಂಡಿದ್ದೀನಿ. ನೋಡಿ ಗೈಸ್, ಇದು ಎಳ್ಳು ಎತ್ಕೊಂಡಿದ್ದೀನಿ ಅಕ್ಕಿ ರೊಟ್ಟಿಗೆ. ಆಮೇಲೆ ಇಲ್ಲಿ ನೋಡ್ಬೋದು ಆನಿಯನ್, ಹಸಿಮೆಣಸಿನ್ಕಾಯಿ, ಸಬ್ಬಕ್ಕಿ ಸೊಪ್ಪು ಇದೆ. ಆಮೇಲೆ ಸ್ವಲ್ಪ ಜೀರಿಗೆ ಉಂಟು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಮಾಡುವ ವಿಧಾನ ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಸ್ವಲ್ಪ ಜೀರಿಗೆ, ಸಬ್ಬಕ್ಕಿ ಸೊಪ್ಪಿದೆ, ಇದಕ್ಕೆ ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು, ಆನಿಯನ್, 3 ಆನಿಯನ್ಸ್ ಇದೆ, ಚಿಲ್ಲಿ. ಅಕ್ಕಿ ಹಿಟ್ಟನ್ನ ಬಿಸಿನೀರಲ್ಲಿ ಕಲ್ಸ್ಕೊಂಡ್ರೆ ತುಂಬಾ ಸಾಫ್ಟ್ ಆಗಿ ಚೆನ್ನಾಗಿ ಬರುತ್ತೆ ಗೈಸ್, ಟ್ರೈ ಮಾಡಿ. ಇದಕ್ಕೆ ಅಕ್ಕಿ ಹಿಟ್ಟು ಹಾಕೊಂತಾ ಇದ್ದೀನಿ. 3 cups ರೈಸ್ ಫ್ಲೋರ್, ಸ್ವಲ್ಪ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ನೀರ್ ಕಾದಿದೆ, ಸೊ ಆಫ್ ಮಾಡ್ಕೊಂತ ಇದ್ದೀನಿ. ಇದೆಲ್ಲ ಒಂದು ಮಿಕ್ಸ್ ಕೊಡೋಣ. ಇದಕ್ಕೆ ಸ್ವಲ್ಪ ಕೊಬ್ಬರಿ ತುದಿ ಹಾಕೊಂತೀನಿ ಗೈಸ್, ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಕೊಬ್ಬರಿ ತುದಿ ಹಾಕೊಂಡಾಗ. ಸೊ ಇದನ್ನೀಗ ಮಿಕ್ಸ್ ಮಾಡೋಣ. ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಬರ್ತೀನಿ, ವೇಟ್ ಮಾಡಿ. ನೋಡಿ ಗೈಸ್, ಹಿಂಗೆ ರೌಂಡಂಗ್ ಮಾಡಿ ತಟ್ಟಬೇಕು. ರೌಂಡಂಗ್ ಮಾಡಿಕೊಂಡು ಈಗ ಇದನ್ನ ಹೆಂಚ್ ಮೇಲೆ ಹಾಕಿ ಸುಟ್ಟಿ ರಿವ್ಯೂ ಕೇಳ್ತೀನಿ ಹೇಗಿದೆ ಅಂತ. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗ್ ಬಂದಿದೆ ಅಂತ ನಂಗೆ ಕಮೆಂಟ್ ಮಾಡಿ, ಇಲ್ಲ ನೀವು ಹೇಗ್ ಮಾಡ್ತೀರಾ ಅಂತಾನು ಕಮೆಂಟ್ ಮಾಡಿ ಗೈಸ್. ನೋಡಿ ಗೈಸ್, ಹಿಂಗೆ ರೌಂಡಾಗಿ ಮಾಡ್ಕೊಂಡು ಹೀಗೆ ತವ ಮೇಲೆ ಹಾಕೋದು. ಈ ಪೇಪರ್ ಏನಾಗೋದಿಲ್ಲ, ಬಿಸಿ ಹಾಕಿದ್ರು. ಇದನ್ನ ವಾಶ್ ಮಾಡಿ ಹಂಗೆ ಇಕ್ಕೋಬಹುದು, ತುಂಬಾ ಚೆನ್ನಾಗಿದೆ. ಹಿಂಗೆ ಸ್ವಲ್ಪ ಸ್ವಲ್ಪ ಹಿಂಗ್ ಮಾಡಿ ಇದನ್ನೀಗ ಹಿಂಗೆ ಮುಚ್ಚಿಕ್ತೀನಿ ಗೈಸ್ ಸ್ವಲ್ಪ ಹೊತ್ತು, ಆಮೇಲೆ ಟರ್ನ್ ಮಾಡ್ತೀನಿ. ಸೊ ಚೆನ್ನಾಗಿ ಬರುತ್ತೆ. ನಿಮ್ಗೆ ಇನ್ನ ಯಾವ ತರ ವಿಡಿಯೋಸ್ ಬೇಕು ನಾನು ಯೂಟ್ಯೂಬ್ ಅಲ್ಲಿ ಅಂತ ನೀವು ನಂಗೆ ಕಮೆಂಟ್ ಮಾಡಿದ್ರೆ ನಾನು ಆ ತರ ಎಲ್ಲ ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ಡೇ ಔಟಿಂಗ್ ಆ ತರ ಎಲ್ಲ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಯೂಟ್ಯೂಬ್ ಚಾನಲ್ನ. ಥ್ಯಾಂಕ್ ಯು ಗೈಸ್. ಒಂದ್ ಸೈಡ್ ಬೆಂದಿದೆ, ಇನ್ನೊಂದ್ ಸೈಡ್ ತಿರ್ವಾಗ್ತಾ ಇದ್ದೀನಿ. ನೋಡಿ ಗೈಸ್, ಹಂಗೆ ಇಲ್ಲಿ ಎಣ್ಣೆ ಬದನೆಕಾಯಿ ಮಾಡಿದ್ದಾರೆ ನಮ್ಮ ಮಮ್ಮಿ, ಎಷ್ಟು ಚೆನ್ನಾಗಿದೆ. ಇದು ರೆಸಿಪಿ ಇಲ್ಲ ನನ್ನ ಹತ್ರ, ಯಾವಾಗನ ಮಾಡಿದಾಗ ನಾನು ನಿಮ್ಗೆ ಪೋಸ್ಟ್ ಮಾಡ್ತೀನಿ. ಸ್ವಲ್ಪ ಎಣ್ಣೆ ಹಾಕಿ
ಬೇಯಿಸುವ. ಹಾಯ್ ಗೈಸ್, ಅಕ್ಕಿ ರೊಟ್ಟಿ ಕಡೆ ನೋಡ್ಕೊಂಡು ಬಂದ್ವಿ. ಹೆಂಗೆ ರೆಸಿಪಿ ಏನು ಎಲ್ಲ ನೋಡಿದ್ವಿ. ಈಗ ಟೇಸ್ಟ್ ಮಾಡೋ ಟೈಮು. ನನ್ನ ಮಗ ನಾನು ಕಾಯ್ಕೊಂಡು ಕೂತಿದ್ದೀವಿ. ಏನು ಬೇಕು ಇವಾಗ ತಿನ್ನೋದಕ್ಕೆ? ಬೂವ ಬೇಕು. ಸೊ ಇವಾಗ ಬೂವ ಅವರಮ್ಮ ತರ್ತಾ ಇದ್ದಾರೆ. ಹೆಂಗಿರುತ್ತೆ ನೋಡೋಣ. ಹೆಂಗೆ ಮಾಡುತ್ತಮ್ಮಮ್ಮ ಬೂವ? ಬಿಸಿ ಬಿಸಿ ಓಡುತ್ತೆ. ಓಕೆ, ನೋಡೋಣ, ವೆಯ್ಟ್ ಮಾಡೋಣ. ಇನ್ನೂ ಬೇಯ್ತಿದೆ, ನೋಡೋಣ. ಬರ್ತಾ ಇದೆ ಬಂದರು. ವಾವ್, ಸೂಪರ್. ಹೆಂಗಿದೆಯಾ ಊಟ? ಬಿಸಿ ಬಿಸಿ ಏನಿದೆ ಅದು? ಬಿಸಿ. ಓಕೆ, ಟೇಸ್ಟ್ ಮಾಡಿ ನೋಡೋಣ ಈಗ ಹೇಗಿದೆ. ಈಗ ಬ್ಯಾಟಿಂಗ್ ಮಾಡೋ ಟೈಮ್. ಅಕ್ಕಿ ರೊಟ್ಟಿಗೂ ಎಣ್ಣೆ ಬದನೆಕಾಯಿಗೂ ಡೆಡ್ಲಿ ಕಾಂಬಿನೇಷನ್ ಇದೆ. ಹೆಂಗಿದೆ ಅಮ್ಮ? ಅಲ್ಲಿ ಹೇಳ್ಬಿಡು ಹೆಂಗಿದೆ ನೋಡಿ. ಹಾ ಬಂದ್ಬಿಡು. ವಾ, ಅವನ್ಗೆ ಇಷ್ಟ ಆಗೈತಂದ್ರೆ ಆಕ್ಚುಲಿ ಫ್ಯಾಂಟಾಸ್ಟಿಕ್ ಆಗಿ ಸೂಪರ್ ಆಗಿರುತ್ತೆ. ಸೊ ಎಲ್ಲರೂ ಟ್ರೈ ಮಾಡಿ ನೋಡಿ. ಏನಾದ್ರೂ ಇವಾಗ ಮಾತಾಡೋ ಟೈಮ್ ಆಗ್ತಾ ಇಲ್ಲ, ಬೇಗ ಬ್ಯಾಟಿಂಗ್ ಮಾಡ್ಬಿಡ್ತೀನಿ. ಓಕೆ, ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್ ಅನ್ಬಿಡು. ಬಾಯ್ ಮಾಡ್ಬಿಡು. ಬಾಯ್. ವಿಡಿಯೋಸ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಮತ್ತೆ ಬರ್ತೀನಿ. ನೆಕ್ಸ್ಟ್ ರೆಸಿಪಿ ಬರೋಣ. ಥ್ಯಾಂಕ್ ಯು. ಲಾಟ್ಸ್ ಆಫ್ ಲವ್.